ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ಡೈಲಿ ವ್ಲಾಗ್ ನಿಮಗೆ ಸಖತ್ ಇಷ್ಟ ಆಗುತ್ತೆ. ಯಾಕಂದರೆ ಮನೆ ವ್ಲಾಗ್ ಆಗಿರುತ್ತೆ. ಅದರಲ್ಲಿ ನಾನು ನಿಮಗೆ ಈಸಿಯಾಗಿ ಮನೇಲೆ ಬೆಣ್ಣೆ ತೆಗ್ದು ತುಪ್ಪ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸಖತ್ ಈಸಿ ರೆಸಿಪಿ. ನಾನೇ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೀವುಗಳನ್ನ ಆರಾಮ್ಸೆ ಟ್ರೈ ಮಾಡ್ಬೋದು. ನನ್ನ ವೀರುಗೆ ಪ್ರತಿ 20 ಡೇಸ್ ಇಲ್ಲ 25 ಡೇಸ್ ಒಂದ್ಸತಿ ನಮ್ಮ ಮನೇಲಿ ಮಾಡ್ತಾಯಿರ್ತೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು, ಅದೊಂದು ತೋರಿಸ್ತೀನಿ. ಆ್ಯಂಡ್ ನಾವಂತೂ ತುಂಬ ಒಂದು 6 ತಿಂಗಳ ಮೇಲೆ ಆಗೋಯ್ತು ಮನೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ತರೋದಿಲ್ಲ, ಮನೆಯಲ್ಲೇ ಮಾಡ್ಕೋತೀವಿ. ಸೊ ಅದನ್ನು ಹೇಗೆ ಮಾಡೋದು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಈಸಿ ಆಗುತ್ತೆ. ನಾವು ಆಚೆಯಿಂದ ಈ ಥರ ಇನ್ಸ್ಟೆಂಟಾಗಿ ಸಿಗೋ ಅಂಥದ್ದೆಲ್ಲ ತಂದರೆ ಅದರಲ್ಲಿ ಜಾಸ್ತಿ ಪ್ರಿಸರ್ವೇಟಿವ್ಸ್ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರೆ, ಒಳ್ಳೆಯದಲ್ಲ. ನಾವು ಮನೇಲೇ ಆದಷ್ಟು ಎಲ್ಲನೂ ಪ್ರಿಪೇರ್ ಮಾಡ್ಕೋಬೋದು. ಆ್ಯಂಡ್ ಅದರಲ್ಲೂ ನಾವು ತುಂಬ ಕಮ್ಮಿ ಟೈಮಲ್ಲಿ ಆ್ಯಂಡ್ ಎಷ್ಟು ಚೆನ್ನಾಗಿ ಮಾಡಿ ಸ್ಟೋರ್ ಮಾಡ್ಕೋಬೋದು ಅನ್ನೋದನ್ನ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ನೋಡಿ, ಅದ್ರ ಜೊತೆಲಿ ಮಾಮೂಲಿ ನಮ್ಮ ವಿರೋದೆಲ್ಲ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ಒಂದು ವಿಷಯನ ಅಡ್ರೆಸ್ ಮಾಡಬೇಕಿತ್ತು, ಬೇಗ ಹೇಳಿಬಿಡ್ತೀನಿ, ತುಂಬ ಡ್ರ್ಯಾಗ್ ಮಾಡೋದಿಲ್ಲ. ಏನಪ್ಪ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ಗೆ ನಾನು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದೆ, ಹತ್ತಿದ್ದೆ. ನೀವು ತುಂಬ ಜನ ಸ್ವತಿ ಅಳ್ಬೇಡಿ, ಈ ಥರ ವಿಷಯಕ್ಕೆಲ್ಲ ಯಾಕೆ ಅಳ್ತೀರಾ ಅಂತೆಲ್ಲ ಕೇಳಿದರೆ, ಅದು ಗೊತ್ತಿಲ್ಲ, ನಾವು ಆಲ್ರೆಡಿ ಸ್ವಲ್ಪ ಎಮೋಷ್ನಲ್ ಆಗಿದ್ದೀವಿ ಈ ಒಂದು ಟೈಮಲ್ಲಿ. ಇವಾಗ ಅಂಥವ್ರು ಈ ಥರ ಏನಾರು ಅಂದಾಗ ಅದು ಹರ್ಟ್ ಆಗಿರುತ್ತೆ. ಬಟ್ ಅದರಲ್ಲಿ ಕಮೆಂಟಲ್ಲಿ ಒಂದಷ್ಟು ಜನ ಹೇಳಿದ್ರಿ, ಒಬ್ರೊಬ್ರಿಗೆ ಎಮೋಜಿ ಗೊತ್ತಾಗೋದಿಲ್ಲ, ಅದು ಅಳೋ ಥರ ಅಂದ್ಕೊಳ್ಳಲ್ಲ ಅವರು, ನಗ ಎಮೋಜಿನ ಅಳದ ಥರ ಸ್ಯಾಡ್ ಎಮೋಜಿ ಅಂದ್ಕೊಂಡು ಕಳಿಸ್ಬಿಟ್ಟಿರ್ತಾರೆ. ಒಬ್ರೊಬ್ರಿಗೆ ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿದ್ರಿ. ಅದು ಒಂದು ಪಾಯಿಂಟ್ ಇರ್ಬೋದು. ಬಟ್ ಅವ್ರು ಹೇಳಿರೋ ವರ್ಡ್ ನನಗೆ ಹರ್ಟ್ ಆಗಿದೆ. ನಾನು ಯಾಕೆ ಅದು ಸರ್ಕ್ಯಾಸ್ಟಿಕ್ ಆಗಿತ್ತು ಅಂತ ಹೇಳ್ತೀನಿ ಅಂದರೆ, ಹಣೆ ಬರ ಅನ್ನೋ ಒಂದು ವರ್ಡ್ನ ಯೂಸ್ ಮಾಡಿದರು. ನಿಮಗೆ ನಿಮ್ಮ ಅಮ್ಮನ ಜೊತೆ ಇರೋ ಅಂಥ ಹಣೆ ಬರ ಇರಲಿಲ್ಲ ಪಾಪ ಅಂತ ಅಂದ್ಬಿಟ್ಟು ಆ ಎಮೋಜಿ ಹಾಕಿದ್ರು. ಎಮೋಜಿನ ತೆಗ್ದುಬಿಡೋಣ, ಬಟ್ ಆ ಹಣೆ ಬರ ಅನ್ನೋ ಒಂದು ವರ್ಡು ಕೂಡ ಹರ್ಟ್ ಆಗುತ್ತೆ ಅಲ್ವಾ. ಎಲ್ಲರ ಹಣೆ ಬರದಲ್ಲೂ ದೇವರು ಅಪ್ಪ ಅಮ್ಮ ಜೊತೆನೇ 100 ವರ್ಷ ಇರಿ ಅಂತೆಲ್ಲ ಬರೆದಿರ್ತಾನ ಇಲ್ವಲ್ಲ. ಒಬ್ರೊಬ್ರು ಹಣೆ ಬರ ಹೆಂಗಿರುತ್ತೆ ಏನೋ. ಬಟ್ ಅದನ್ನು ನೀವು ಒತ್ತಿ ಆ ಥರ ಹೇಳಿದಾಗ ಬೇಜಾರಾಗಿದೆ. ಮೇ ಬಿ ನಿಮಗೆ ನನಗೆ ಹರ್ಟ್ ಮಾಡೋ ಉದ್ದೇಶ ಇರಲಿಲ್ಲ ಅಂತ ಅಂದ್ಕೊಂಡ್ರು ಯಾರಿಗೂ ಈ ಥರ ಹೇಳೋಕ್ಕೆ ಹೋಗಬೇಡಿ. ನಿಮಗೆ ಎಮೋಜಿ ಯೂಸ್ ಮಾಡೋಕ್ಕೆ ಬರಲಿಲ್ಲ, ಆಯಿತು, ಅದನ್ನೆಲ್ಲ ಒಂದು ಒಪ್ಕೊಳ್ಳೋಣ, ಆಗುತ್ತೆ ಒಂದೊಂದು ಸತಿ ಅಂತ. ಬಟ್ ಸಮ್ವಾಟ್ ನಾವು ಯಾವ ಮೂಡಲ್ಲಿರ್ತೀವೋ, ಯಾವಾಗ ಮೆಸೇಜ್ ನೋಡಿರ್ತೀವೋ, ನಮ್ಮ ಮೈಂಡಲ್ಲಿ ಏನು ಓಡ್ತಾ ಇರುತ್ತೋ ಅಲ್ವಾ. ಸೊ ಇವಾಗ ನೋಡಿ, ಅದು ನೋಡಿದಾಗ ನಂಗೆ ಸಖತ್ ಹರ್ಟ್ ಆಯಿತು. ಹರ್ಟಾಗಿ ನಂಗೆ ಏನು ಅನಿಸ್ತು, ಈ ಥರನೂ ಅಂತಾರಲ್ಲಪ್ಪ, ನಾವೇನು ಮಾಡೋಕ್ಕಾಗುತ್ತೆ, ನಮ್ಮ ಹಣೆ ಬರ ಏನು ಮಾಡೋಕ್ಕಾಗುತ್ತೆ ಅನ್ನೋ ಥರ ಹರ್ಟ್ ಆಯಿತು. ಅದು ನನಗೆ ಒಂದು 2-3 ದಿನ ಒಂಥರ ಅದೇ ಮೈಂಡಲ್ಲಿ ರನ್ ಆಗ್ತಾಯಿತ್ತು, ತುಂಬ ಬೇಜಾರಾಯಿತು. ಅದನ್ನು ನಾನು ವಿಡಿಯೋದಲ್ಲಿ ಮಾತಾಡುವಾಗ ಅಳು ಬಂತು. ನನಗೂ ಅನ್ನಿಸ್ತು, ನಮಗೆ ಹೆಂಗಂತಾರೆ ಅಂದರೆ ಅವ್ರಿಗೂ ಕರ್ಮ ರಿಟರ್ನ್ ಆಗಲಿ ಅನ್ನೋ ಥರ ನಾನು ಮಾತಾಡಿದೆ. ಒಂದು ಇದರಲ್ಲಿ ನಿಮಗೆ ಯಾವ ಥರ ಉದ್ದೇಶ ಇತ್ತು ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿರುತ್ತೆ. ಒಬ್ರಿಗೆ ಹರ್ಟ್ ಮಾಡಬೇಕು ಅಂತ ಇತ್ತಾ, ಇಲ್ಲ ನನ್ನ ಬಗ್ಗೆ ಅಯ್ಯೋ ಪಾಪ ಅಂತ ಆ ಥರ ಕಮೆಂಟ್ ಹಾಕಿರೋ ಗೊತ್ತಿಲ್ಲ. ಬಟ್ ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಹಾಕಿ. ಬಟ್ ನನಗಂತೂ ಹರ್ಟ್ ಆಗಿದ್ದಂತೂ ಸತ್ಯ. ಬಟ್ ನೀವು ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ಸಾರಿ ಕೇಳಿ ನಾನು ಆ ಥರ ಇದರಲ್ಲಿ ಹೇಳಿಲ್ಲ ಅಂದಾಗ ಸರಿ ಆಯಿತು ಅಂದ್ಕೊಂಡೆ. ಬಟ್ ಆ ವರ್ಡ್ ನಿಜವಾಗ್ಲೂ ಸರಿಯಲ್ಲ, ಯಾರಿಗೂ ಕಮೆಂಟ್ ಮಾಡೋದು ಸರಿಯಲ್ಲ. ಹಣೆ ಬರೋದ ಬಗ್ಗೆ ಮಾತಾಡೋಕ್ಕೆ ನಾವು ಯಾರೂ ಅಲ್ಲ, ಆಯಿತಾ. ಅದನ್ನು ಮಾತಾಡಬೇಡಿ ಅಂತ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅರ್ಚನಾ ಅವರೇ, ಅಷ್ಟೇ. ಅಷ್ಟು ಬಿಟ್ಟು ನನಗೇನೂ ಇಲ್ಲ. ಬಟ್ ಮಾಡಿದ ತಪ್ಪು ಅಂತ ಅನ್ನಿಸ್ತು, ಸೊ ಅಷ್ಟೇ. ಆ್ಯಂಡ್ ನನ್ನ ಕಡೆಯಿಂದನೂ ನಿಮ್ಗೇನಾದರೂ ನಾನು ನನ್ನ ಕಣ್ಣಿ ಶಾಪ ಅಂತೆಲ್ಲ ವರ್ಡ್ಸ್ ಯೂಸ್ ಮಾಡಿಬಿಟ್ಟೆ ಆ ಒಂದು ಕೋಪದಲ್ಲಿ, ಬೇಜಾರಲ್ಲಿ, ಮೇ ಬಿ ಅದು ನಿಮ್ಗೆ ಹರ್ಟ್ ಆಗಿದ್ದರೆ ಸಾರಿ. ಸೊ ಅದೊಂದು ಮೆನ್ಷನ್ ಮಾಡಬೇಕಿತ್ತು. ಸರಿ, ಬನ್ನಿ ವ್ಲಾಗ್ನ ನೋಡ್ಕೊಂಬರೋಣ. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇದ್ರ ಹೆಸರೇನು? ಇದ್ರ ಹೆಸರು ಮೇಲ್ಗಡೆ ಇರೋದ್ರ ಹೆಸರು ಕುಂಬಿರೊಡೆನ ಸರ. ತಿಂದ ಊಟ ನೀನು? ತಿನ್ನು ಬೇಗ, ತಿನ್ನು. ಟಿನ್ ಓಕೆ ಗಾಯ್ಸ್, ಇವತ್ತು ನಾನು ಬೆಣ್ಣೆ ಮಾಡಿ ತುಪ್ಪ ಮಾಡ್ತಾ ಇದ್ದೆ ಮನೇಲೆ. ಸರಿ ತೋರ್ಸೋಣ. ಎಷ್ಟೊಂದು ಸತಿ ಮಾಡ್ತಾ ಇರ್ತೀನಿ, ತಿಂಗಳಿಗೆ 1 ಸತಿ 2 ಸತಿ. ಬಟ್ ನಿಮಗೆ ತೋರ್ಸೋಕ್ಕೆ ಆಗಿಲ್ಲ. ಇವತ್ತು ನೆನ್ಪು ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡ್ಬೋದು, ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಬೆಣ್ಣೆ ತೆಗಿಯೋಕ್ಕೆ.
ಆ್ಯಂಡ್ ನಾನು ಹೇಗೆ ಕಲೆಕ್ಟ್ ಮಾಡ್ತೀನಿ, ಯಾವ ಹಾಲು, ಎಷ್ಟು ತುಪ್ಪ ಮಾಡ್ತೀನಿ ಅನ್ನೋದೆಲ್ಲ ಇವತ್ತು ಇನ್ನೊಂದು ನಾನು ನಿಮಗೆ ಹೈಲೈಟ್ ತೋರಿಸ್ತೀನಿ. ನೋಡ್ಬೋದು ಆಲ್ರೆಡಿ ಎಷ್ಟು ಬರ್ತಾ ಇದೆ ಅಂತ, ಎಷ್ಟು ಚೆನ್ನಾಗಿ ಬರುತ್ತೆ. ಆ್ಯಂಡ್ ಯಾರು ಬೇಕಾದ್ರೂ ಮಾಡ್ಕೋಬೋದು, ಈಸಿಯಾಗಿ ಮಾಡ್ಕೋಬೋದು. ನಾನೇ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನೀವು ಆರಾಮಾಗಿ ಮಾಡ್ಕೋಬೋದು. ಆ್ಯಂಡ್ ಎಷ್ಟು ಬೆಣ್ಣೆ ಕಲೆಕ್ಟ್ ಆಗುತ್ತೆ ನೋಡಿ. ಈ ಬೆಣ್ಣೆನ ನೀವು ಮಕ್ಕಳು ತಿನ್ನಿಸ್ಬೋದು, ಈ ದೋಸೆ ಮೇಲೆಲ್ಲ ಹಾಕೊಳ್ಳೋಕೆ ಚೆನ್ನಾಗಿರುತ್ತೆ. ನಾನು ಯೂಶ್ವಲಿ ನಂದಿನಿ ಆರೆಂಜ್ ಪ್ಯಾಕೆಟ್ ಡೈಲಿ 1 ಲೀಟ್ರು 1.5 ಲೀಟ್ರು ಕಾಯಿಸ್ತೀವಿ. ವೀರು ಇದ್ದಾನೆ ನಮ್ಮ ಮನೇಲಿ, ಕಾಫಿಗೆ ಎಲ್ಲ ಬೇಕಲ್ವಾ, 1.5 ಲೀಟ್ರು ಕಾಯಿಸಿರ್ತೀವಿ. ಅದ್ರ ಮೇಲ್ಗಡೆ ಇಲ್ಲಿ ನೋಡಿ, ಇಲ್ಲಿ ಕಾಯಿಸಿಕ್ಕಿದ್ದೀನಿ ಆಲ್ರೆಡಿ. ಅದ್ರ ಮೇಲ್ಗಡೆ ನೋಡಿ ಈ ಥರ ಕೆನೆನ ಬಿಟ್ಬಿಡ್ಬೇಕು ಆರಕ್ಕೆ. ಚೆನ್ನಾಗಿ ಆರಕ್ಕೆ ಬಿಟ್ಟ ಮೇಲೆ ಒಂದು ಲೇಯರ್ ಕೆನೆನ ಎತ್ತಿ ಈ ಥರ ಒಂದು ಸ್ಟೀಲ್ ಬಾಕ್ಸ್ಗೆ ಹಾಕಿ ನಾನು ಫ್ರೀಝರಲ್ಲಿ ಇಟ್ಕೋತೀನಿ. ನಾನು ಕೆಳಗಡೆ ಇಟ್ಕೊಳ್ಳಲ್ಲ, ಅಲ್ಲಿ ಇಟ್ಕೊಂಡು ಒಂಥರ ಸ್ಮೆಲ್ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ನಾನು ಸ್ವಲ್ಪನೇ ಹಾಕಿ ಒಂದು 20 ಡೇಸ್ ತುಂಬೋಗುತ್ತೆ ಇದು. ನೀವು ಹೇಗೆ ಹಾಲು ತರಿಸ್ತೀರಾ ಹಂಗೆ. ಒಂದೊಂದ್ಸತಿ 20 ಡೇಸ್, ಒಂದೊಂದು ದಿನ 30 ಡೇಸ್ಗಾಗುತ್ತೆ. ಒಂದೊಂದ್ಸತಿ ನಾವು ಯಾರು ಗೆಸ್ಟ್ ಬಂದಾಗ ಜಾಸ್ತಿ ಹಾಲು ಕಾಯಿಸಿದ್ರೆ ಒಂದು 15 ಡೇಸ್ಗೆ ತುಂಬೋಗಿರುತ್ತೆ. ಆವಾಗ ಈ ಥರ ಬೆಣ್ಣೆ ಮಾಡ್ತೀನಿ ಹಿಂದಿನ ದಿನ ತೆಗ್ದು ಆಚೆ ಇಟ್ಬಿಡ್ತೀನಿ ಓವರ್ನೈಟು. ಅದು ಫುಲ್ಲು ಮೆಲ್ಟ್ ಡೌನ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಪ್ರತಿ ಸತಿ ಮಾಡುವಾಗ ನಾನೇನು ನೀರು ಚೇಂಜ್ ಮಾಡ್ಕೊಳ್ಳೋದು, ಇಲ್ಲ ಐಸ್ ಕ್ಯೂಬ್ ಹಾಕೋದು ಏನೂ ಮಾಡೋದಿಲ್ಲ ನೋಡಿ. ನಾನು ಏನೂ ಹಾಕಿಲ್ಲ, ಬರೀ ನೀರು ಹಾಕಿದ್ನಲ್ಲ ಅದಕ್ಕೇ ಆ್ಯಡ್ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಎಷ್ಟು ಬೇಕಷ್ಟು ನಾನೊಂದು 3 ರಿಂದ 4 ಈ ಥರ ಸೌಟಲ್ಲಿ ಹಾಕ್ಕೊತೀನಿ. ಹಾಕ್ಬಿಟ್ಟು ಇದು ನಾನು ಜ್ಯೂಸರ್ ಜಾರ್ ತೊಗೊಂಡಿರೋದು. ನೀವು ಅಬ್ಸರ್ವ್ ಮಾಡಿದ್ರೆ ಮಾರ್ಫಿ ರಿಚರ್ಡ್ದು ನಂದು ಫುಡ್ ಪ್ರೊಸೆಸರ್ ಇದು. ಇದರಲ್ಲಿ ನಂಗೆ ಈಸಿ ಅನಿಸುತ್ತೆ ಆ್ಯಂಡ್ ಕಾಣಿಸುತ್ತೆ ಅಲ್ವಾ, ಇಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ನಾನು ಜ್ಯೂಸರ್ ಜಾರ್ ತೊಗೊಂಡಿದ್ದೀನಿ. ಇಲ್ಲಾಂದರೆ ನೀವು ವೆಟ್ಟದು ಕೂಡ ತೊಗೊಬೋದು. ಏನಂದರೆ ನಾನು ತೋರಿಸ್ತೀನಿ ನೋಡಿ, ಇಲ್ಲಿದೆಯಲ್ಲ ಇದನ್ನು ರಿವರ್ಸ್ ಇದು ವಾಪಸ್ ಅಂದರೆ ಪಲ್ಸ್ ಈ ಕಡೆಗೆ ಒಂದ್ಸತಿ, 3ಕ್ಕೆ ಒಂದ್ಸತಿ, ಆ ಥರ 2-3 ಸತಿ ಮಾಡಿದ್ರೆ ಸಾಕು, ಬೆಣ್ಣೆ ಬಂದ್ಬಿಡುತ್ತೆ. ಜಾಸ್ತಿ ಏನು ನಿಮಗೆ 10 ನಿಮಿಷ ಏನು ಬೇಕಾಗಿಲ್ಲ, ಮಿಕ್ಸಿನೂ ಏನು ಹಾಳಾಗೋದಿಲ್ಲ. ನನಗೆ ಇದು ಕೈ ಜಾರ್ತಾ ಇದೆ ಬೆಣ್ಣೆದು, ಹಾಗಾಗಿ ಈ ಒಂದು ಟವಲ್ ಇಟ್ಕೊಂಡಿದ್ದೀನಿ. ನೋಡಿ ಇಷ್ಟೇ ಮಾಡಿದ್ದು. ಒಂದ್ಸತಿ ತೆಗ್ದು ನೋಡ್ಕೊಳ್ಳಿ, ಒಂದು 3 ರಿಂದ 4 ಟೈಮ್ಸ್ ಮಾಡಿದ್ದೀನಿ ನೋಡಿ ಆಲ್ರೆಡಿ. ಬೇಗ ಬಂದ್ಬಿಡುತ್ತೆ, ಚೆನ್ನಾಗಿ ಬಂದ್ಬಿಡುತ್ತೆ. ಇದು ಇನ್ನೊಂದು ಸತಿ ಮಾಡಬೇಕು. ಹಿಂಗೆ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಹಿಂಗೆ ಅಮುಕ್ತಾಗ ಅದು ಬೆಣ್ಣೆ ಹಿಂಗೆ ಫಾರ್ಮ್ ಆಗಬೇಕು. ಹಿಂಗೆ ನೋಡಿ, ಅಷ್ಟೇ ಆಗೋಯ್ತು. ಅದನ್ನು ಈ ಥರ ಒಂದು ಪಾತ್ರೆಗೆ ಹಾಕಿಟ್ಕೊಳ್ಳೋದು. ಇನ್ನೊಂದು ಸತಿ ನೀರು ಚೇಂಜ್ ಮಾಡಿಬಿಟ್ಟು ಮಾಮೂಲಿ ತುಪ್ಪ ಕಾಯಿಸ್ಕೊಳ್ಳೋದು. ತುಪ್ಪ ಕಾಯಿಸುವಾಗ ಹೇಗೆ ಕಾಯಿಸ್ತೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ಈ ಥರ ಒಂದು ಸ್ಟೀಲ್ ಜಾರಿಂದ ಅಂದರೆ ಬಾಕ್ಸಿಂದ ಎಷ್ಟು ನಮ್ಗೆ ತುಪ್ಪ ಮತ್ತು ಬೆಣ್ಣೆ ಸಿಗುತ್ತೆ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಇದನ್ನು ನೀವು ಇನ್ನೊಂದು ಸತಿ ರುಬ್ಬೋದು, ಇಲ್ಲಾಂದರೆ ಕೈಯಲ್ಲೇ ಒಂದು 2 ಸತಿ ಹಿಂಗೆ ಅಳ್ಳಾಡಿಸ್ಬಿಡಿ. ನಿಮ್ಮ ಒಂದು ಬಾಡಿ ಹೀಟ್ಗೂ ಅದು ಬೇಗ ಫಾರ್ಮ್ ಆಗಿಬಿಡುತ್ತೆ. ಒಬ್ಬೊಬ್ಬರು ಹಿಂಗೆ ಮಸ್ತಿ ಎಲ್ಲ ಮಾಡ್ತಾರೆ, ಅದೆಲ್ಲ ತುಂಬ ಲಾಂಗ್ ಪ್ರೋಸೆಸ್. ನಾನಂತೂ ಒಂದು 10-15 ನಿಮಿಷದಲ್ಲಿ ಬೆಣ್ಣೆ ತುಪ್ಪ 2 ಮಾಡ್ಕೊಂಡ್ಬಿಡ್ತೀನಿ. ನಂದು ಈಸಿ ಪ್ರೋಸೆಸ್ಸು. ಸೊ ಯಾವುದೇ ರೀತಿ ಐಸ್ ಕ್ಯೂಬು, ಕೋಲ್ಡ್ ವಾಟ್ರು ಏನೂ ಬೇಕಾಗಿಲ್ಲ, ಮನೇಲೇ ಚೆನ್ನಾಗಿ ಮಾಡ್ಕೋಬೋದು. ನ್ಯಾಕ್ ಇರಬೇಕಷ್ಟೇ, ನ್ಯಾಕಿದ್ರೆ ಕ್ಲೀನಾಗಿ ಮಾಡ್ಕೋಬೋದು. ಇವಾಗ ನೋಡಿ, ಇವಾಗ ನನ್ನ ಬಾಡಿ ಹೀಟ್ಗೆ ಅದು ಎಷ್ಟು ಚೆನ್ನಾಗಿ ಬೆಣ್ಣೆ ಬಿಡ್ಕೊಂತು ಅಂತ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಪ್ರತಿ ಸತಿ ನಾನೇನು ನೀರು ಚೇಂಜ್ ಮಾಡಿ ತಕ್ಕೊಳ್ಳಲ್ಲ. ಅಲ್ಲಿ ನೋಡಿ, ಈ ನೀರನ್ನ ಹಿಂಡ್ಕೊಬೇಕು. ನಾನೀಗ ಸದ್ಯಕ್ಕೆ ಅಲ್ಲಿ ಹಾಕ್ಕೊತೀನಿ. ಆಮೇಲೆ ಕ್ಲೀನಾಗಿ ಹಿಂಡ್ಬಿಟ್ಟು ಎಷ್ಟು ದಪ್ಪ ಬೆಣ್ಣೆ ಸಿಕ್ಕಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಫುಲ್ಲು ಸ್ವಾತಿ ಬೆಣ್ಣೆ. ಓಕೆ, ವೀರು ಏನು ಮಾಡ್ತಾ ಇದ್ದಾನೆ ತೋರಿಸ್ಕೊಂಬ. ಅಷ್ಟೊಕ್ಕೆ ನಾನು ಚೂರು ಮಾಡ್ಕೊತಾ ಇರ್ತೀನಿ. ಚೆನ್ನಾಗಿದೆ ನೋಡ. ಬರುತ್ತೆ ಬರುತ್ತೆ, ಸೈಲೆಂಟ್. ಹಾಕೋಬಿಟ್ಟೆ. 4 ಸತಿ ಹಾಕೊಂಡಿದ್ದೀನಿ ಅಷ್ಟೇ ಮಾಡೋಕ್ಕೆ.
ಆ್ಯಂಡ್ ಒಂದೇ ಸತಿ ನಾನು ನೀರು ಹಾಕೊಂಡಿರೋದು. ಅದು ನೀರು ಎಷ್ಟು ಹಾಕೋಬೇಕಂದ್ರೆ ಈ ಜಾರಲ್ಲಿ 1/4 ಭಾಗ ನೀರು ಹಾಕೊಂಡಿದ್ದೀನಿ. ಇದೆಲ್ಲ ಅದ್ರದ್ದು ಬದ್ದಿರೋದೇನೆ. ವೀರು ಹೋಗು, ಪಾಪ ಬರುತ್ತೆ ಇಲ್ಲೋ ನಿಮಿಷ ಕೆಲಸ ಇದೆ. ಹಾಂ, ಇರಿಟೇಟ್ ಮಾಡಬೇಡ, ಹೋಗು. ಆ್ಯಂಡ್ ಇದನ್ನೆಲ್ಲ ಸಪ್ರೇಟಾಗಿ ವಾಶ್ ಮಾಡ್ಕೊಳ್ಳೋದು ಬಿಸಿನೀರು ಹಾಕ್ಬಿಟ್ಟು. ಅವಾಗ ಜಾಸ್ತಿ ಅಡುಗೆ ಮನೆ ಹೋಗಲ್ಲ, ಗಲೀಜು ಆಗೋದಿಲ್ಲ. ಆ್ಯಂಡ್ ಕ್ಲೀನಿಂಗ್ ಪ್ರೊಸೆಸ್ ಕೂಡ ಚೆನ್ನಾಗಿರುತ್ತೆ. ಇಲ್ಲ ಡಿಶ್ ವಾಷರ್ ಇದ್ದರೆ ಡಿಶ್ ವಾಷರ್ಗೆ ಹಾಕೊಂಡ್ಬಿಡಿ, ಅದು ಇನ್ನೂ ಬೆಸ್ಟು. ಹಾಕೊಂಡು ತೊಳ್ಕೊಂಡು ತಿಕ್ಕೊಂಡಿರೋದಕ್ಕೆ ಆಗೋದಕ್ಕಿಂತ ಇದು ವಾಸಿ. ಏನು ಅನ್ಸುತ್ತೆ ಬೇಬಿ ನಿನಗೆ? ನಾನು ಆಚೆಯಿಂದ ಬೆಣ್ಣೆ ತುಪ್ಪ ಏನೋ ತರಿಸೋದೇ ಇಲ್ಲ, ನೀನು ಹೆಂಡ್ತಿನೇ ಮಾಡ್ಕೊಂಡು ತೊಗೊಳ್ಳೋದೆ ಅಂತ. ಪಾಪ ದುಡ್ಡು ಎಷ್ಟೊಂದು ಉಳಿತಾ ಇದೆ ಅನ್ಸುತ್ತಾ? ನಂದಿನಿ ಅವ್ರು ಲಾಸ್ ಆಗ್ತೈತೆ ಪಾಪ, ನೀನು ತುಪ್ಪ ಮಾಡ್ತಾ ಇದ್ರೆ. ಓ ಮೈ ಗಾಡ್. ನೆಕ್ಸ್ಟ್ ಅವ್ರು ಏನು ಮಾಡ್ತಾರಲ್ಲ ಈ ವಿಡಿಯೋ ನೋಡ್ಬಿಟ್ಟು ಹಾಲಲ್ಲಿ ಇದೇ ತೆಗೆದುಬಿಡ್ತಾರೆ, ತೆಗೆದ್ಬಿಡ್ತಾರೆ. ಇವ್ರು ಮನೇಲೆ ಮಾಡ್ಕೊಂಡು ನಮ್ಗೆ ಲಾಸ್ ಮಾಡ್ತಾವ್ರೆ ಅಂತ ಎಷ್ಟೊಂದು ಜನ ಮಾಡ್ತಾರಪ್ಪ. ನಾವು ಅವಾಗ ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಮನೆ ಹತ್ರ ಚೀಟಿ ಅಂತ ಒಂದಿತ್ತು. ಅಲ್ಲಿಂದ ನಮ್ಮಮ್ಮ ತುಪ್ಪ ತರಿಸಿ ಅವರೊಂದು ನ್ಯೂಸ್ ಪೇಪರ್ ಒಳಗಡೆ ವೈಟ್ ಕವರ್ ಹಾಕ್ಬಿಟ್ಟು ಕೊಡೋರು, ಅದನ್ನು ಕಾಯಿಸ್ತಾ ಇದ್ವಿ. ಇದು ಹೇಗೆ ಅಂತ ತೋರಿಸ್ತೀನಿ. ಜಾರ್ತೈತೆ ಹೋಗಿಲ್ಲ, ಹಂಗೆ ತೋರಿಸ್ತಾ ಒಂದು ನೋಡು ಪಲ್ಸ್ ಒಂದು ಹಿಂಗೆ ಮತ್ತೆ ಪಲ್ಸ್. ಅಷ್ಟೇ, ಜಾಸ್ತಿನೂ ಹಿಂಸೆ ಇಕ್ಬಾರ್ದು. ಜಾಸ್ತಿ ಹಿಂಸೆ ಹಾಕಿದ್ರು ಅದು ಹೊಡ್ಕೋಗುತ್ತೆ, ಅಂದರೆ ಒಡೆದೋಗುತ್ತೆ. ಇವನೊಬ್ಬ ನನ್ನ ಪಪ್ಪಿ ಇದೊಂದು ಗೋಳು. ಇದೆಲ್ಲ ಆಗೋಯ್ತಲ್ವಾ, ಇನ್ನೊಂದು 2-3 ಸತಿ ಇದನ್ನು ಖಾಲಿ ರುಬ್ತೀನಿ. ಅವಾಗ ಈ ನೀರಿರುತ್ತಲ್ಲ, ಆ ನೀರಲ್ಲಿರೋ ಫ್ಯಾಟನ್ನು ಎಲ್ಲ ಬಿಟ್ಕೊಳ್ತೈತಿ. ಅಷ್ಟೇ, 1 ನಿಮಿಷ ಆಗೋಯ್ತು. ಏನು ವೀರಪ್ಪ ಮಮ್ಮ ಮಾಡ್ತಾ ಇರೋದು? ಇದು ಜ್ಯೂಸ್ ಅಲ್ಲ ವೀರು, ಬೆಣ್ಣೆ. ನೋಡಿ ಬೆಣ್ಣೆ ತಿಂತೀಯಾ? ನೋಡ್ತೀಯಾ? ಸ್ವಲ್ಪ ತಿಂತೀಯಾ? ನೆಕ್ಕು ಚೂರು. ಚೆನ್ನಾಗಿಲ್ಲ ಅಂತೆ. ವೀರು ಸಾಕು ಟಿವಿ ನೋಡಿದ್ದು, ಹೋಗಲ್ಲಿ ಬುಕ್ ಎತ್ಕೊ. 1 ನಿಮಿಷ ಹೋಗು, ಪೆನ್ ಎತ್ಕೊಂಡು ಬುಕ್ ಎತ್ಕೊ ಹೋಗು. ಓಕೆ ಗಾಯ್ಸ್, ನೋಡ್ಬೋದು ಎಷ್ಟು ಬೆಣ್ಣೆ ಬಂದಿದೆ ಅಂತ. ಒಂದಿಷ್ಟು ಅಂದರೆ ಒಂದು ಸ್ಟೀಲ್ ಡಬ್ಬದಲ್ಲಿ ಇಷ್ಟು ಬೆಣ್ಣೆ ಸಿಕ್ಕಿದೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ಇದು ಹಾಗೆ ಒಂದು ಸ್ವಲ್ಪ ಬೇಕಂದ್ರೆ ನೀವು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಳ್ಳಿ. ದೋಸೆಗೆ, ಬೆಣ್ಣೆಗೆ, ಇದಕ್ಕೆಲ್ಲ ಬೇಕಂತ. ನಾನು ಆಲ್ರೆಡಿ ಇದೆ, ಹಾಗಾಗಿ ಇದನ್ನು ಒಂಚೂರು ಸಿಂಗ್ ಇಟ್ಕೊತೀನಿ. ಅಲ್ಲಿ ಗಾಳಿ ಜಾಸ್ತಿ ಹಾಗಾಗಿ ಮುಚ್ಚಿಬಿಟ್ಟೆ. ಇದು ಸಿಮ್ಗೆ ಇಟ್ಟಿದ ತಕ್ಷಣ ಇಲ್ಲಿ ಏನೇನು ತೊಗೊಂಡಿದ್ದೀನಿ ಇದಕ್ಕೆ ಹಾಕೋಕ್ಕೆ ಅಂದರೆ, ಈ ಸತಿ ಲಾಸ್ಟ್ ಟೈಮ್ ಬೇರೆ ಥರ ಮಾಡಿದ್ದೆ. ಈ ಸತಿ ನಮ್ಗೆ ಗೊತ್ತಿರೋರೊಬ್ಬರು ಹೇಳಿದ್ರು, ಒಂದು 3 ಏಲಕ್ಕಿ, 1 ವಿಳೆದೆಲೆ ನಮ್ಮ ಪಕ್ಕದಲ್ಲಿ ಕೇರಳದವ್ರು ಹಾಕಿದ್ರು, ಚೆನ್ನಾಗಿತ್ತು, ದೊಡ್ಡದೆಲೆ, ಅದಕ್ಕೆ ಒಂದು ಎತ್ಕೊಂಡ್ಬಂದಿದ್ದೀನಿ. ಆ್ಯಂಡ್ ಮೆಂತ್ಯ ಇಷ್ಟೇ. ಏನು ಕುಟ್ಟಿ ಗಿಟ್ಟಿ ಏನು ಹಾಕ್ತಲ್ಲ ಹಾಗೆ ಹಾಕ್ತೀನಿ. ಇದನ್ನು ಮಾಡಿ ನೋಡು, ಒಂಥರ ಚೆನ್ನಾಗಿರುತ್ತೆ, ವೀರಿಗೆ ಇಷ್ಟ ಆಗುತ್ತೆ ಅಂದರು. ಸೊ ಹಾಗಾಗಿ ಹಿಂಗೆ ಮಾಡ್ತಾಯಿದ್ದೀನಿ.
ಇದ್ರ ಕಡ್ಡಿ ಆಮೇಲೆ ಎಲೆ ಎಲ್ಲ ಹಾಕಿ ಫ್ಲೇವರ್ ಚೆನ್ನಾಗಿರುತ್ತೆ. 2 ಎಲೆ ಹಾಕೋ ಚಿಕ್ಕದಾದರೆ, ಇದು ಒಂದು ದೊಡ್ಡ ಎಲೆ ಅಲ್ವಾ, ಹಾಗಾಗಿ ಒಂದೇ ಹಾಕ್ತಾಯಿದ್ದೀನಿ. 2 ಪೀಸ್ ಮಾಡಿ ಹಾಕ್ತೀನಿ. ಈ ಥರ ಚೆನ್ನಾಗಿರುತ್ತೆ, ಫ್ಲೇವರ್ ಬಿಟ್ಕೊಳ್ಳುತ್ತೆ ಅಂತ ನೋಡಿ. ಎಷ್ಟು ಬೇಗ ಕರಗ್ತಾ ಇದೆ. ಎಷ್ಟು ಬಿಟ್ಟೆ ಸಿಮ್ಮಲ್ಲಿ ನೀವು ಬೇಯಿಸ್ಕೋಬೇಕು. ಜಾಸ್ತಿ ಉರಿ ಇಟ್ಟರೆ ಚೆನ್ನಾಗಿರಲ್ಲ. ವಿಳ್ಯದೆಲೆ, 3 ಏಲಕ್ಕಿ, ಜಾಸ್ತಿ ಏನು ಬೇಡ, ಇಷ್ಟೇ ಮೆಂತ್ಯ ಅಷ್ಟೇ. ಒಬ್ರೊಬ್ರು ಇದಕ್ಕೆ ಏನೋ ನುಗ್ಗೆ ಸೊಪ್ಪು ಆಮೇಲೆ ಮೆಣಸು ಎಲ್ಲ ಹಾಕ್ತಾರೆ. ನಾನು ಲಾಸ್ಟ್ ಟೈಮ್ ಮೆಣಸು ಹಾಕಿದ್ದೆ, ಹುರ್ದಿ ಕುಟ್ಟಿ ಹಾಕಿದ್ದೆ. ಈ ಸತಿ ಹಾಗೆ ಹಾಕಿದ್ದೀನಿ. ಈ ಸತಿ ಹಿಂಗೆ ಟ್ರೈ ಮಾಡೋಣ ಅಂತ ನನ್ನ ಫ್ರೆಂಡ್ ಹೇಳಿದ್ದು, ಹಾಗಾಗಿ ನೋಡೋಣ ಹೇಗಿರುತ್ತೆ ಅಂತ. ಓಕೆ, ಇಷ್ಟೇ. ಇದು ಮೆಲ್ಟ್ ಆಗಲಿ, ಒಂದು ಗೋಲ್ಡನ್ ಕಲರ್ ಬಂದಾಗ ಆಫ್ ಮಾಡಿಬಿಡೋದು. ಅಷ್ಟೇ. ನಾನು ಕೈಯೆಲ್ಲ ನೋಡಿ ತೊಳ್ಕೊಬಿಡ್ತೀನಿ ಒಂದು ಕಡೆ. ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಆಯಿತಾ. ಸ್ವಲ್ಪ ಲೆಂತಿ ಆಯಿತು ಅಂತ ಸ್ಕಿಪ್ ಮಾಡಿ ನೋಡಬೇಡಿ, ನಿಧಾನಕ್ಕೆ ನೋಡಿಕೊಂಡು ಮಾಡ್ಕೊಳ್ಳಿ ಅಂತ ನಾನು ಕ್ಲೀನಾಗಿ ಇವತ್ತು ಸ್ವಲ್ಪ ಲೆಂತಿ ವಿಡಿಯೋನೇ ಹಾಕಿದ್ದೀನಿ. ಮನೇಲಿ ಖಂಡಿತ ಎಲ್ಲರ ಮನೇಲೂ ಒಂದು ಅರ್ಧ ಲೀಟ್ರಾರು ಹಾಲನ್ನ ತರಿಸ್ತೀರ. ಕೆನೆ ಎತ್ತಿಟ್ಕೊಂಡ್ರೆ ನಿಮಗೆ ತಿಂಗಳಿಗೆ ಕಮ್ಮಿ ಅಂದರೂ 3/4ರಿಂದ 1 ಲೀಟರ್ ತುಪ್ಪ ನಿಮಗೆ ಸಿಗುತ್ತೆ. ಅದರಲ್ಲೂ ಮಕ್ಕಳಿಗೆಲ್ಲ ಹಾಕ್ಕೊಟ್ರೆ ತುಂಬಾ ಒಳ್ಳೆಯದು. ಯಾವುದೇ ರೀತಿ ಕೆಮಿಕಲ್ ಪ್ರಿಸರ್ವೇಟಿವ್ಸ್ ಎಲ್ಲ ಏನೂ ಇರೋದಿಲ್ಲ, ಚೆನ್ನಾಗಿರುತ್ತೆ. ಮಕ್ಳಿಗೂ ವೆಯ್ಟ್ ಗೇನ್ಗೆಲ್ಲ ತುಂಬಾ ಒಳ್ಳೆಯದು ತುಪ್ಪ. ಪ್ರತಿ ಮೀಲಲ್ಲೂ ಹಾಕ್ಕೊಡಿ. ಸೊ ನೀವು ದುಡ್ಡು ಕೂಡ ಉಳಿಸ್ದಂಗೆ ಆಗುತ್ತೆ. ಸೊ ಟ್ರೈ ಮಾಡಲಿ ಅಂತ ಆದಷ್ಟು ಡೀಟೇಲಾಗಿ ನಾನು ನಿಮಗೆ ಈಸಿಯಾಗೆ ಹೇಗೆ ಈಗ ಮಾಡ್ಕೋಬೋದು ಟೀನೇಜರ್ಸ್ ಎಲ್ಲರೂ ಮನೇಲಿ ಅಂತ ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಹೋಪ್ ಹೆಲ್ಪ್ ಆಗಿದೆ ಅಂತ. ಯಾಕಂದರೆ ತುಂಬ ಜನ ನನ್ನ ಕೇಳಿದ್ದೀರಾ ಆಯಿತಾ, ನನಗೆ ಹೇಳಿ ಹೆಂಗೆ ಮಾಡ್ತೀರಾ ಹೇಳಿ, ನಾನು ಎಷ್ಟೊಂದು ಸತಿ ಟ್ರೈ ಮಾಡಿದ್ದೀನಿ ಕರೆಕ್ಟಾಗಿ ಬರೋದೇ ಇಲ್ಲ ಅಂತೆಲ್ಲ ಹೇಳಿದ್ದೀರಾ. ಹಾಗಾಗಿ ಡೀಟೇಲಾಗೆ ತೋರಿಸಿದ್ದೀನಿ ನೋಡಿ. ಈ ಥರ ಒಂದು ಸ್ವಲ್ಪ ದಪ್ಪ ತಳ, ಚೂರು ದೊಡ್ಡ ಪಾತ್ರೆನ ಇಟ್ಕೊಳ್ಳಿ. ಆವಾಗ ಅದು ಉಕ್ಕು ಬಂದಾಗ ಚೆಲ್ಲೋಗೋದಿಲ್ಲ. ಆ್ಯಂಡ್ ಅದು ಮಾಡ್ಕೊಳ್ಳೋಕೆ ನಿಮಗೆ ಈಸಿ ಆಗುತ್ತೆ. ಸೊ ನಾನು ಜಾಸ್ತಿ ಪಾತ್ರೆಗಳು ಮಾಡ್ಕೊಳ್ಳಲ್ಲ ನೋಡಿ. ಕೆನೆ ಎತ್ತಿಟ್ಟಾಗ ಯಾವ ಪಾತ್ರೆ ನಾನು ಯೂಸ್ ಮಾಡಿಕೊಂಡೆ ಅದೇ ಪಾತ್ರೆಯಲ್ಲಿ ಕ್ಲೀನಾಗಿ ವಾಶ್ ಮಾಡಿ ಅದೇ ಪಾತ್ರೆಯಲ್ಲಿ ತುಪ್ಪನ ಕಾಯಿಸ್ಕೊತೀನಿ. ಹಾಗಾಗಿ ನಮಗೆ ಜಾಸ್ತಿ ವಾಶ್ ಮಾಡೋಕ್ಕೆ ಪಾತ್ರೆ ಕೂಡ ಬಿದ್ದಂಗೆ ಆಗೋದಿಲ್ಲ. ಏನು ಬೇಕಾ, ಏನು ಬೇಕು? ಆಗೋಯ್ತು, ಆಯಿತು. ತುಪ್ಪ ನೋಡಿ, ನೊರೆ ಎಲ್ಲ ಹೋಗಬೇಕು. ಈ ಕಲರ್ ಗೋಲ್ಡನ್ ಕಲರ್ ಬಂದರೆ ಸಾಕು. ಆ್ಯಂಡ್ ಕೆಳಗಡೆ ಈ ಥರ ಉಳ್ಕೊಂಡಿರುತ್ತೆ, ಅದು ಒಂಥರ ಬ್ರೌನ್ ಆಗೋಗುತ್ತೆ ಇವಾಗ ಇನ್ನೊಂದು ನಿಮಿಷ. ಜಾಸ್ತಿ ಏನು ಈ ಥರ ಅದೇನಂತಾರೆ ಗಷ್ಟ ಅಂತಾರಲ್ಲ, ಅದು ಏನು ಜಾಸ್ತಿ ಇರಲ್ಲ, ಸ್ವಲ್ಪ ಇರುತ್ತೆ. ಅದು ಚೆನ್ನಾಗಿತ್ತು. ಇದನ್ನು ಲಾಸ್ಟಲ್ಲಿ ಇದಕ್ಕೊಂಚೂರು ಸಕ್ಕರೆ ಹಾಕ್ಕೊಂಡು ತಿಂದರೆ ಒಂಥರ ಕೋವಾ ಥರ ಚೆನ್ನಾಗಿರುತ್ತೆ. ಈ ವಿಳ್ಯದೆಲೆ ಇದೆಲ್ಲ ತಿನ್ಕೋಬೋದು, ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗ ನಾನು ಆಫ್ ಮಾಡಿಬಿಡ್ತೀನಿ. ಜಾಸ್ತಿ ಬಿಟ್ರೂ ಅದೊಂಥರ ಸೀದಂಗೆ ಆಗಿಬಿಡುತ್ತೆ, ಜಾಸ್ತಿ ಸೀದಬಾರ್ದು ನೋಡಿ. ಇಷ್ಟ ಹಿಂಗೆ ಈ ಗುಳ್ಳೆಲ್ಲ ಹೋಗ್ತಾ ಇದೆ ಅನ್ನೋದು ಆಫ್ ಮಾಡಿಬಿಡೋದು. ಆ ನೊರೆ ಇರಬಾರ್ದು ಅಷ್ಟೇ ನೋಡಿ. ವೀರೋ ಬೈಲಿ ಅಲ್ಲ ಬೈಲಿ. ಮಮ್ಮ ಏನು ಹೇಳಿರೋದು ನಿಂಗೆ? ಆಮೇಲೆ ಯಾರ ಮಾತು ಕೇಳಬೇಕು? ಹಾಂ ಬಾ, ಇಲ್ಲ ನಿಮಿಷ. ನೀನು ಯಾರ ಮಗ? ಕರೆಕ್ಟಾಗಿ ಹೇಳು. ಯಾರ ಮಗ? ಸ್ವಾತಿ ಗೌಡ ಮಗ. ಓಡಿಸು ನೋಡೋಣ, ವಿಡಿಯೋ ಮಾಡ್ತೀನಿ ಹೆಂಗೆ ಓಡಿಸ್ತೀಯ. ಬಾ, ನೀನು ಅಡುಗೆ ಮನೆಗೆ ಹೋಗ್ಬೇಡ, ಅಲ್ಲಿ ಎಣ್ಣೆ ಇದೆ. ತುಪ್ಪ ಮಾಡಿದ್ದೀನಿ. ಏನು ಮಾಡಿದ್ಯಾ? ಬೆಣ್ಣೆಯಿಂದ ತುಪ್ಪ ಮಾಡಿದ್ದೀನಿ. ಈಗ ಪಪ್ಪ ಹತ್ರ ಓಡ್ಬೇಕು. ಗೊಬ್ಬರ ಎಲ್ಲ ಅದರಲ್ಲೇ ಗೊಬ್ಬರ ಮಾಡ್ಬಿಡೋದು.
ಹೌದಾ? ಕಣ್ಣು ನೋಡಿ ವೀರ, ಕಣ್ಣು ನೋಡಿ. ಇಲ್ಲಿ ನಾನು ಹೇಳಿದ್ ಕೇಳು ಬಾಯ್ಲಿ. ನಾ ಹೋಗ್ಲಿ ಬಿಡು. ಇಲ್ಲಿ ನೋಡು, ಕೈಯಲ್ಲಿ ಮುಟ್ಟಂಗಿಲ್ಲ. ಟಿಶ್ಯೂ ತಗೊಬೇಕು. ಇಲ್ಲಿ ಡೈನಿಂಗ್ ಟೇಬಲ್ ಮೇಲಿದೆ, ಅಲ್ಲೇ ಇದೆ. ಅಲ್ಲ ಹೊಸ ತಗೊಬಿಡ. ಅಲ್ಲಿದೆ ನೋಡು, ಟೇಬಲ್ ಮೇಲಿದೆ. ಅಲ್ಲಿಲ್ವಾ? ಅಲ್ಲಿ ಸುಮ್ಮನೆ ಹೋಗಿ ಬಂದು ಟಿಶ್ಯೂ ಎಲ್ಲ ಹಾಳು ಮಾಡ್ತಾ. ಅವನು ಗೊತ್ತಾಗ್ತಾ ಇದೆ ಅವನಿಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಬೇಕಂತ ಮಾಡ್ತಾನೆ ಕಳ್ಳ. ಎಸಿಗೆ ಅಷ್ಟೆ. ಈ ತುಪ್ಪ ಆಯ್ತು, ಆಫ್ ಮಾಡಿದ್ದೀನಿ. ಆ ಸೋರ್ಸಿದ್ಮೇಲೆ ಅದು ಹಿಂಗೆ ಕೋವ ಥರ ಇದೆಯಲ್ಲ, ಅದಕ್ಕೆ ನೀವು ಸಕ್ಕರೆ ಹಾಕ್ಬಿಟ್ಟು ಹಿಂಗೆ ಮಾಡ್ತಿರಲ್ಲ, ಆ ಥರ ಮಾಡ್ಬಿಡಿ. ಚೆನ್ನಾಗಿರತ್ತೆ. ಚೆನ್ನಾಗಿರುತ್ತೆ. ಕರಿಲ್ಲ ಪಪ್ಪನ? ಕರೆದ್ರೆ ಏನು ಮಾಡುತ್ತೇಳು ಪಪ್ಪ ಬಂದ್ರೆ ಏನು ಮಾಡುತ್ತೇಳು? ಕರೆಸ್ಲಾ? ಮತ್ತು ಕೂಕು ಹತ್ರ ಆಟ ಆಡ್ಬೇಡ. ಹೋಗಿ ಸೈಕಲ್ ತುಳಿ ಹೋಗು. ಹತ್ತು ಸೈಕಲ್. ನಾನು ವಿಡಿಯೋ ಮಾಡ್ತೀನಿ, ನೀನು ಸೈಕಲ್ ತುಳಿ. ಸುಮ್ಮನೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇಷ್ಟಾಗಿದೆ. ನಾನು ಸ್ನಾನ ಮಾಡ್ಕೊ ಬರೋಷ್ಟಕ್ಕೆ ಸ್ವಲ್ಪ ಗಟ್ಟಿ ಆರೇ ಹೋಗಿದೆ. ನೋಡಿ ಕಲರ್ ಹೆಂಗಿದೆ. ಯಾವ ಅರ್ಶಿನ ಇಲ್ಲ, ಏನೂ ಇಲ್ಲ. ಗೋಲ್ಡ್ ಚೆಲ್ಬೇಡ, ಸೌಟಲ್ಲಿ ಹಾಕೋಬೇಕಾರೆ. ಆಯ್ತಾ? ಸಾಕೊಬಿಡು, ಅದನ್ನು ಇದು ಮಾಡಿ ಹಾಕೋಣ. ಸೌಟಲ್ಲಿ ಹಾಕು, ಚೆಲ್ಬೇಡ. ಅದಕ್ಕೆ ಹಿಂಡು ಹಾಕು. ಅದ್ರಲ್ಲಿ ಇದು ಮಾಡೋಣ ಬಿಡು, ಚೂರು ಸಕ್ಕರೆ ಹಾಕಿ. ನಿಮ್ಮ ಮಮ್ಮಿ ಮಾಡುತ್ತೆ ಅದೇಕೋ ಬಿಡು. ನೀನು ಹಂಗೆ ಅಂತ ಇದ್ರೆ ನಂಗೆ ಗ್ಲಾಸ್ ಭಯ ಆಯ್ತೈತೆ. ಇದು ಬಿಡು, ಇದೇನು ಕಷ್ಟ. ಇವಾಗ ಅದಕ್ಕೆ ಹಾಕಿ ಮಾಡಿ ಐತೆ ಅದೇ ಬಂಡಿಗೆ. ಇಷ್ಟು ಬಂದಿದೆ, ಅರ್ಧ ಬಂದಿದೆ. ಮನೇಲಿ ಈ ಕಡೆ ತುಪ್ಪ ಹಾಕ್ತಾಯಿದೆ, ಈ ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ತಯಾರಿ ನಡೀತಾ ಇದೆ. ಶುಂಠಿಗಿಂತ ಬೆಳ್ಳುಳ್ಳಿ ಜಾಸ್ತಿ ಕ್ವಾಂಟಿಟಿ. ಅಷ್ಟೆ, ಜಾಸ್ತಿ ಏನಿಲ್ಲ. 2 ಸೌಟಿ ಈ ಸತಿ ಏನೋ ಎದುರು ಸಿಕ್ಕಿರೋದು. ಅರ್ಧ ಬಾಟ್ಲು ತುಪ್ಪ ಸಿಕ್ಕಿದೆ. 1 ಬಾಟ್ಲು ಸ್ಟೀಲ್ ಡಬ್ಬಿ ಇದರಲ್ಲಿ ಕೆನೆಯಲ್ಲಿ ಅರ್ಧ ಬಾಟ್ಲು ಸಿಗುತ್ತೆ. ಒಂದು 2 ಬಾಟ್ಲು ತೊಗೊಂಡ್ರೆ ಅರ್ಧ ಏನಿಂದ ಅರ್ಧಕ್ಕಿಂತ ಜಾಸ್ತಿನೇ ಇಲ್ವಾ? ಇದು 1.5 kg ಬಾಟ್ಲ. ಹೌದಾ? 1 kg ಐತೆ. ಇಲ್ಲ, ಮುಕ್ಕಾಲು ಇರ್ಬೋದು. ಇದಿಲ್ಲೇ ಇಟ್ಟಿರ್ತೀನಿ, ಮಾಡ್ತೀರಾ?
ಒಂಚೂರು ಸಕ್ಕರೆ ಹಾಕೋಬಿಟ್ರೆ ಚೆನ್ನಾಗಿ. ಕೆಳಗಾಕಿ ತಿಂತಾಳೆ ವೀರು. ನೀನು ಹೋಗ್ಬೇಡ, ಕಸ್ತಾಳೆ. ಏನು ಮಾಡಬೇಕು? ಏನು ತಿನ್ಬಿಡ್ಲು ಕಳ್ಳಿ. ಹಿಡ್ಕೊ, ಬಾಟ್ಲಿ ಹಿಡ್ಕೊ, ಬರುತ್ತೆ, ತೆಗಿಯುತ್ತೆ. ಅರ್ಧ ತೆಗ್ದವನ್. ಯಾವಿ ಯಾವಿ ಯಾ. ಓಕೆ, ಮನೇಲಿ ಆಯಿತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಷ್ಟು ಆಗುತ್ತೆ ನೋಡೋಣ. ಎಷ್ಟಿರ್ಬೋದು ಇಲ್ಲಿ? 2 kg ಇದೆಯಾ? ಹಾಂ, 2 kg ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. 2 kg ಇಲ್ಲ ಐತಲ್ವಪ್ಪ? ಐತೆ. ನಮ್ಮ ಮನೇಲಿ ಜಾಸ್ತಿ ಸ್ವಲ್ಪ ಮಸಾಲೆ ಐಟಮ್ ಎಲ್ಲ ಮಾಡೋದು ಬೇಕಾಗುತ್ತೆ ನಮಗೆ. ಬಾತು, ಚಿಕನ್ನು, ಮಟನ್ನು, ಬರೀ ಇವೆ. ಆಮೇಲೆ ನಮಗೊಂದು ಸ್ವಲ್ಪ ಜಾಸ್ತಿ ಇರಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲದರಲ್ಲೂ ಟೇಸ್ಟ್ಗೆ. ಅದೆಲ್ಲ ಯಾಕೆ ತೆಗ್ದಿ ನೀನು? ಬೇಕಾ? ಬುಕ್ ಇತ್ಕೋ ಫಸ್ಟು ನೀನು. ಎಲ್ಲೆಲ್ಲೋ ಗೀಚ್ಬಿಟ್ಟು ಆಮೇಲೆ. ಯಾವ ಕಲರ್? ವಿಚ್ ಕಲರ್? ಒಂದು ನಿಮಿಷ ಇರು, ನಾನು ತೋರಿಸ್ತೀನಿ ಯಾವ್ಯಾವ ಕಲರ್ ಅಂತ ಹೇಳು, ನಾನು ಕೊಡ್ತೀನಿ. ಹಾಂ ಇರೋ, ಹೇಳ್ತೀನಿ. ಈ ಕಲರ್ ಯಾವುದು ಅಂತ ಹೇಳು, ತಾತಿಂಗ್ ಹೇಳು. ಇದು ಯಾವುದು? ಹಾಂ, ಇದು ಎಲ್ಲ ಇದು ಪಿಂಕ್, ಇದು ರೆಡ್, ಏಯ್ ಬ್ಲಾಕ್, ಗ್ರೀನ್, ಬ್ಲಾಕ್. ಹಾಂ, ಕರೆಕ್ಟಾಗಿ ನೋಡು. ಅಲ್ಲ, ಬೋನ್. ಹಾಂ, ನೀನು ಕರೆಕ್ಟಾಗಿ ಹೇಳ್ತಾ ಇಲ್ಲ. ಎಲ್ಲೋ ಹಾಂ, ಬೂ, ಹಾಂ, ಎಲ್ಲೋ. ಅದೊಂದು ಬಾಟ್ಲಿ ಎತ್ಕೊಡು ಬೇಬಿ. ಅಷ್ಟು ಮೇಲ್ಗಡೆ ಒಂದೇ. ಪರ್ಪಲ್. ಇದಾ? ಡಾರ್ಕ್ ಬ್ಲೂ. ಬಾಬು. ಇದು ಪರ್ಪಲ್. ಅಷ್ಟೇ. ಒಂದೇ ಎತ್ಕೋಬೇಕು, ಎಲ್ಲ ಈಚ್ಬೇಡ. ಇಲ್ಲಿ ಮಾಡು. ಎಲ್ಲ ಇಟ್ಕೊತೀನಿ. ಅಲ್ಲಿದೆ ನೋಡಿ ಒಂದು ಬ್ಲ್ಯಾಕ್ ಕಲರ್ದು. ಒಂಚೂರು ಅಮುಕ್ಬಿಟ್ಟು ತುಂಬಿಯತ್ತೆ. ಅಲ್ಲ, ಇದು ನಮಗ್ ಬೇಕಿತ್ತು. ಆಗಲ್ಲ ಅಮ್ಮಕ್ಕೆ. ಹೌದಾ? ಬಾಟ್ಲ್ ಹೊಡೆದೋಗುತ್ತೆ. ಇಲ್ಲಿ ಗ್ಯಾಪು. ಅದೇ ಬಾಟ್ಲ್ ಹೊಡೆದೋಗುತ್ತೆ. ತೆಗಿಯೋ ಮುಸ್ಲಾ. ಎಣ್ಣೆ ಹಾಕಿ ಒಂಚೂರು ಇದಕ್ಕೆ ಮಾರ್ಕೊಂಬ ಹೋಗ್ಬೇಬಿ. ಸಾತಿಗೌಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 5 ರೂಪಾಯಿ. 5 ರೂಪಾಯಿ. ಹಾಂ, ಒಂದ್ ಲೇಯರ್ ಒಂಚೂರು ಹಾಕ್ಬೇಬಿ. ಅಲ್ಲ ಬಿ, ಅಲ್ಲಿ ಉಯ್ಯೋದು ಆನ್ ಮಾಡಿದೀನಿ, ಬಗ್ಸಿದ್ರೆ ಅದೇ ಉಯ್ಯುತ್ತೆ. ಹಾಕೈತೆ, ನನ್ನ ಮೇಲೆ ಹಾಕ್ತೀನಿ. ಅದು ಪ್ರಿಸರ್ವೇಟಿವ್ ತರ ವರ್ಕ್ ಆಗುತ್ತೆ ಬೇಬಿ, ಕೆಡಲ್ಲ. ಇವನ ಹತ್ರ ಏನೂ ಹೇಳಕ್ಕಾಗಲ್ಲ. ಆಯ್ತು, ಹೋಗೋಣ. ಅಣ್ಣ ಅಣ್ಣ, ಯಾಕಣ್ಣ ನಮ್ಗೆ ಹಿಂಸೆ ಇಕ್ತೀಯ ಅಣ್ಣ? ನಿನ್ ಪಾದ ಕೊಡೋಣ ಜರಾಕ್ಸು. ನೀನ್ ನೆನ್ನೆ ಚೆನ್ನಾಗಿ ಹೇಳ್ದೆ, ಹೆಂಗ್ ಹೇಳು? ವೀರುಗಂತ ಇದಲ್ಲ, ಏನಂತ? ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯ ಅಣ್ಣ. ಏನ್ ಮಾಡ್ದೆ ಅವಾಗ್ಲೇ ನೀನು? ಯಾರಿಗೆ? ಅವನಿಗೆ ಏನು ಮಾಡಿಲ್ಲ, ಚಕ್ಕಲ್ಗಿಲ್ಲಿ ಕೊಟ್ಟ ಅಷ್ಟೆ. ಕಿತ್ತಾಕ್ತ ಅಂತ ಇದ್ದ ಅವನು. ರಾಯಲ್ 2 ಬಾಟ್ಲ್ ಆಯ್ತಲ್ವಾ? ಸರಿ, 1.5 ಬಾಟ್ಲ್ ಆಗಿತ್ತವ. ಇನ್ನು ಬೆಳ್ಳುಳ್ಳಿ ಮಿಕ್ಕೈತಲ್ಲಿ, ಹಾಕೊಳ್ಳಿಲ್ಲ, ಸಾಕಾಯ್ತು ಅಂದ್ಬಿಟ್ಟು ಸುಮ್ಮನಾದ್ವಿ. ಇದು ರಸಮ್ಗೆ ಇಲ್ಲ ಚಿಕನ್ ಮಾಡಿದ್ರೆ ಇನ್ನೂ ಇದೆ ಮನೇಲಿ. ಸ್ಟಾಕ್ ನಡೀತಾ ಇದೆ ಬೆಳ್ಳುಳ್ಳಿ.
ಫಸ್ಟ್ ಇದು ಖಾಲಿ ಮಾಡು. ಹಾಕ್ಲಾ ಮೇಲೊಂಚೂರು? ಇದು ಹಾಕ್ಬಿಟ್ಟು ಬರೋಬ್ಬರಿ 2 kg ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದಕ್ಕೇನು ಮಾಡಿಲ್ಲ, ಶುಂಠಿ ಬೆಳ್ಳುಳ್ಳಿ, ಅರಿಶಿನ, ಉಪ್ಪು, ಎಣ್ಣೆ. ಉಪ್ಪು ಸ್ವಲ್ಪ, ಅರಿಶಿನ ಸ್ವಲ್ಪ ಹಾಕೊಳ್ಳಿ, ಎಣ್ಣೆ ಒಂದು ಸ್ವಲ್ಪ ಹಾಕೊಂಡು ರುಬ್ಕೊಳ್ಳಿ. ಚೆನ್ನಾಗಿ ರುಬ್ಬಿಟ್ಟು ಈ ಥರ ಒಂದು ಗ್ಲಾಸ್ ಜಾರ್ಗೆ ಹಾಕ್ಬಿಟ್ಟು ಅದ್ರ ಮೇಲೊಂದು ಲೇಯರ್ ಒಂದು ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಸ್ಟೋರ್ ಮಾಡ್ಕೊಳ್ಳಿ. ಆರಾಮಾಗಿ ಸ್ಟೋರ್ ಮಾಡ್ಬೋದು. ಹೋದ್ಸತಿ ಮಾಡಿದ್ದೆ ಒಂದು 3-4 ತಿಂಗಳು ಬಂತಲ್ವ, ಒಂದು 3-4 ತಿಂಗಳು ನಾವು ಆರಾಮಾಗಿ ಸ್ಟೋರ್ ಮಾಡಿದ್ದೀವಿ. ಆ್ಯಂಡ್ ಇದೇ ಜಾರಲ್ಲಿ ನಾವು ರುಬ್ಬಿರೋದು ಮನೇಲೆ. ನೋ ಮಿಕ್ಸಿ, ನೋ ಗ್ರೈಂಡರ್, ನಥಿಂಗ್. ಮಿಕ್ಸಿಲೇ ರುಬ್ಬಿರೋದು. ಇದು ಮುಚ್ಚಿಲ್ಲ ನಾನು. ಟೈಪ್ ಮಾಡ್ಬಿಟ್ರಿ 2. ಏನಂತೆ ಒಂದು ಅಲ್ಲ, ಯಾಕೆ ಬೇಡವಾ ಅದು ಕಲರ್ಸ್? ಬೇಬಿ ಹಂಗೆ ಇದು ಕೇಳು ಬೇಬಿ, 1 2 3 ನೆನ್ನೆ ಕೇಳಿತಾರ. ಅಲ್ಲ ನೀನ್ ಬೆಳ್ ಮಾಡಿ ತೋರ್ಸಿ ಹೇಳು. ಪಪ್ಪಂಗ್ ಕೇಳು, ನನ್ಗೆ ಹೇಳಪ್ಪ. ನಾನು ಇಲ್ಲಿ ನೋಡಪ್ಪ, ಇಲ್ಲಿ ನೋಡಿ ಬೇಗ. ಇದೆಷ್ಟು? ಇದು 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 ಆಮೇಲೆ ಏಯ್ ಅಲ್ಲಿ ಪಪ್ಪ ಹೇಳತ್ ನೋಡಲ್ಲಿ ತಾತ. ತೋರ್ಸಪ್ಪ ಪಾಪ ಕೈಯಲ್ಲಿ, ಫಸ್ಟಿಂದ ತೋರ್ಸಪ್ಪ. 1 2 ಹಾಂ 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 5 ಆದ್ಮೇಲೆ ಹೇಳು. ಸರಿ 5 ಆದ್ಮೇಲೆ ಏನು? 6 ಆದ್ಮೇಲೆ ಏನು? 8. ಇವನು ಆಟ ನಿನ್ನೆ ಎಷ್ಟು ಕ್ಲೀನಾಗಿ ಹೇಳ್ದ. ಇವತ್ತು ವಿಡಿಯೋ ಮಾಡ್ತೀನಿ ಅಂದಾಗ ಡೌ ಮಾಡ್ತಾನೆ ಇವನು. ಸಂಡೇ ಮಂಡೇ ಹೇಳು. ಯಾವಾಗ? ಯಾವಾಗ ನನ್ನ ಜೊತೆ? ಇವತ್ತು ಹೇಳಿಲ್ಲ, ಅದು ನೆನ್ನೆ ಹೇಳಿದ್ದು. ಇವತ್ತು ಹೇಳು. ಇವತ್ತು ಹೇಳ್ಬೇಕು. ಸಂಡೇ. ಹಾಂ ಮುಂಡೆ ಅಲ್ಲ, ಮಂಡೇ. ಹಾಂ ಹಾಂ ಆಯ್ತು. ಟ್ಯೂಸ್ಡೇ ಬೇಗ ನೋಡಿ ಪಾಪ ಎರೇಸರ್ ಇಟ್ಕೊಂಡು ಅರಸ್ತೈತೆ. ಅದೇ ನಾವು ನಾನು ಏನೋ ಪೇಪರ್ ಅನ್ಕೊಂಡೆ ನಿಜ. ಉಂಟೈತಾ ನೋಡು ಬೇಬಿ, ಇದೆಲ್ಲ ಉಂಟೈತೆ. ಹ್ಞೂ ಬೇಬಿ, ನಂಗೆ ದೇವ್ರನ್ನ ಏನೋ ಪೇಪರ್ ಅನ್ಕೊಬಿಟ್ಟೆ. ಭಾರಿ ಮೋಸಪ್ಪ. ಉಂಟೈತಾ? ಕ್ರಯನ್ಸ್ ಎಲ್ಲ ಹೋಗ್ಬಿಡ್ತಾವಿ. ಅಲ್ಲಿ ಎತ್ಕೊಬಿಟ್ಟ ಕಳ್ಳ. ಬಿಡಲ್ಲ. ಈಗ ಹೆಂಗ್ ಏನ್ ಮಾಡ್ತೀಯಾ? ಹೆಂಗ್ ಹೋಯ್ತೀಯಾ? ಐಡಿಯಾ ಮಾಡಿ ಹೆಂಗ್ ಹೋಯ್ತೀಯ ಹೇಳು. ಹೆಂಗ್ ಹೋಯ್ತೀಯ? ಎಲ್ಲಿಂದ? ಹೆಂಗೆ? ಹಂಗ್ ನಾನು ಇಲ್ಲಿ ಬಿಡಲ್ಲ. 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 ಇವಾಗ ಅಮ್ಮನಿಂದ ಹೋಗ, ಹಂಗೋಗ. ಡ್ರಾಮಾ ಅದು.